2026ನೇ ವರ್ಷದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಿರ್ತಕ್ಕಂಥ ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕಾಗಿ ಮತ್ತು ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರೋದಕ್ಕೆ ನಾವೆಲ್ಲ ಒಂದು ಸಂತೋಷವಾದಂಥ ಒಂದು ಸಂದರ್ಭವನ್ನು ಆಚರಣೆ ಮಾಡುವ ಒಂದು ದೃಷ್ಟಿಯಿಂದ ಎಲ್ಲರೂ ಸಿಹಿ ಹಂಚಿ ಅವ್ರು ಮುಖ್ಯಮಂತ್ರಿ ಆಗಿರೋದಕ್ಕೆ ಸಿಹಿ ಹಂಚಿ ಸಂತೋಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. 3/6/2026 ಬುಧವಾರದಂದು 4:05 ನೂತನ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ರವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ಇದು ನಮ್ಮ ರಾಜ್ಯದ ಜನತೆಗೆ ಒಂದು ಸಂತೋಷದ ಸುದ್ದಿ ಮತ್ತು ಅವರ ಶ್ರಮಕ್ಕೆ ಸಿಕ್ಕ ಪ್ರತಿಫಲವಾಗಿ ನಾವೆಲ್ಲ ಇವತ್ತು ನಮ್ಮ ಪಕ್ಷದ ವಿಚಾರವಾಗಿ ಡಿ.ಕೆ.ಶಿ ಶ್ರಮದ ವಿಚಾರವಾಗಿ ಇವತ್ತು ಏನು ಅವರಿಗೆ ಸಿಕ್ತಿರ್ತಕ್ಕಂಥ ಒಂದು ಪಟ್ಟಾಭಿಷೇಕಕ್ಕೆ ಎಲ್ಲ ಖುಷಿಯಾಗಿ ನಾವು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ದಿನ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ಆಗಿರುವುದಕ್ಕೆ ಕರ್ನಾಟಕದ ಜನತೆ ಮತ್ತು ಕಾಂಗ್ರೆಸ್ ಪಕ್ಷ ತುಂಬಾ ಸಂತೋಷ ಪಡುತ್ತೆ, ಹರ್ಷ ಪಡುತ್ತೆ. ಅವರಿಗೆ ಸಿಕ್ಕಂತ ಪ್ರತಿಫಲವಾಗಿ ಇವತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನನ್ನೆರಡು ಮಾತನ್ನ ಮುಕ್ತಾಯ ಪಡ್ತಿದ್ದೇನೆ. ಈ ದಿನ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರುವ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಇನ್ನೂ ಹೆಚ್ಚಿನದಾಗಿ ಜನಪರ ಕಾರ್ಯಕ್ರಮಗಳನ್ನು ಕೊಡ್ತಾ ಸುಗಮವಾಗಿ ಆಡಳಿತ ನಡೆಸಿಕೊಂಡು ಹೋಗಲಿ ಅಂತ ಹೇಳಿ ನಾವು ಎಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರ ಪರವಾಗಿ ಈ ದಿನ ಆ ದೇವರಲ್ಲಿ ಬೇಡ್ಕೊಂತೀವಿ. ಇನ್ನೊಂದು ವಿಚಾರ ಹೇಳ್ಬೇಕಾದ್ರೆ ಸಿದ್ದರಾಮಯ್ಯನವರು 3 ವರ್ಷ ತುಂಬ ಉತ್ತಮವಾದ ಒಂದು ಆಡಳಿತ ಕೊಟ್ಟಿದ್ದಾರೆ. ಆಡಳಿತ ಕೊಟ್ಟು ಆಮೇಲೆ ಅಧಿಕಾರ ಒಂದು ಹಸ್ತಾಂತರ ಮಾಡೋ ವಿಚಾರದಲ್ಲಿ ತುಂಬ ದೊಡ್ಡ ಹೆಸರನ್ನ ಗಳಿಸಿದ್ದಾರೆ. ಅವರು ರಾಜ್ಯದಲ್ಲಿ ಯಾವುದೇ ಒಂದು ಅಡಚಣೆ ಬರ್ದಂಗೆ ಅವರು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ಈ ದಿನ. ಹಾಗಾಗಿ ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬ ಸಂತೋಷ ಆಗಿದೆ. ಈ ದಿನ ಅವ್ರಿಗೆ ಭಗವಂತ ಶಕ್ತಿ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದಲ್ಲಿ ಒಳ್ಳೆ ಆಡಳಿತ ನಡೆಸಲಿ ಅಂತ ನಾವು ಎಲ್ಲ ದೇವರಲ್ಲಿ ಹಾರೈಸ್ತೀವಿ. ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅದರ ಸಂದರ್ಭವಾಗಿ ನಾವು ಸಿರಾ ತಾಲೂಕು ಬರಗೂರು ಗ್ರಾಮದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಂದಾಗಿ ಸೇರಿ ಇವತ್ತು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅವರಿಗೆ ಎಲ್ಲ ಹೃದಯದ ಈ ಬರಗೂರು ಗ್ರಾಮದ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಸಹ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತ ಅವರು ಹಾರೈಸ್ತಾ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಎಲ್ಲರಿಗೂ ಶುಭ ಕೋರುತ್ತಾ ನಾನು ಮಾತು ಮುಗಿಸ್ತೇನೆ. ಇವತ್ತು ಒಂದು ಸುವರ್ಣ ಯುಗ ಇದ್ದಂಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸಣ್ಣ ಒಂದು ಹಳ್ಳಿಯ ರೈತನ ಮಗನಾಗಿ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವ್ರಿಗೆ ನಮ್ಮ ಬರಗೂರು ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳ ಎಲ್ಲರ ಪರವಾಗಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅವರು ಹೆಚ್ಚಿನ ಸೇವೆಯನ್ನು ಮಾಡಲಿ, ಇಡೀ ರಾಜ್ಯದಲ್ಲಿ ದೀನದಲಿತರು, ಬಡವರು, ಒಬ್ಬೊಬ್ಬರು ಎಲ್ಲರ ಸೇವೆ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ, ಈ ರಾಜ್ಯವನ್ನ ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಲಿ, ಇಡೀ ದೇಶದಲ್ಲಿ ಕರ್ನಾಟಕ ಕಡೆಗೆ ಜನ ತಿರುಗಿ ನೋಡಬೇಕು, ಆ ರೀತಿಯಾಗಿ ಒಂದು ಅಧಿಕಾರವನ್ನ ಮಾಡಲಿ ಅಂತ ಹೇಳಿ ಇವತ್ತು ನಾನು ಅವರಿಗೆ ಶುಭವನ್ನ ಹಾರೈಸ್ತೀನಿ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮ ಬರಗೂರು ಪಂಚಾಯಿತಿ ವ್ಯಾಪ್ತಿಯಿಂದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಶುಭ ಕೋರ್ತೇನೆ. ಹಾಗೂ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ನಾವು ಶುಭ ಕೋರ್ತಾ ಇದ್ದೇನೆ. ಡಿ.ಕೆ. ಅಂದ್ರೆ ಒಂದು ಶಕ್ತಿ ಇದ್ದಾಗೆ. 21 ವರ್ಷಕ್ಕೆ ರಾಜಕೀಯ ಪ್ರವೇಶ, 27ಕ್ಕೆ MLA ಪ್ರವೇಶ ಮಾಡ್ತಾರೆ, 30ಕ್ಕೆ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಬಂಗಾರಪ್ಪರ ಪಟ್ಟ ಶಿಷ್ಯನಾಗಿ ಕೃಷ್ಣ ಅವರ ಒಂದು ದಾರಿಯಲ್ಲಿ, ಮಲ್ಲಿಕಾರ್ಜುನ ಖರ್ಗೆಯಲ್ಲಿ ಒಂದು ದಾರಿಯಲ್ಲಿ ಅವರು ಇವತ್ತು ನಡ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯಕ್ಕೆ ಇನ್ನು ಮುಂದೆ ಒಳ್ಳೆ ಯೋಜನೆಗಳ ಕೊಟ್ಟು ದೀನ ದಲಿತರಿಗೆ, ಬಡವರಿಗೆ, ಬಗ್ಗರಿಗೆಲ್ಲ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕಂತ
ನಮ್ಮ ಈ ಗ್ರಾಮದ ಪರವಾಗಿ, ನಮ್ಮ ತಾಲೂಕಿನ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಸ್ಥಳೀಯ ತಾಲೂಕಿನ ಶಾಸಕರಾದಂತಹ ಟಿ.ಬಿ. ಜಯಚಂದ್ರ ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀವಿ.